ಅಂದ್ರೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ, ಅಲ್ಲಮ ಪ್ರಭು ಅಕ್ಕಮಾದೇವಿ ತಾಯಿಯವರು ಕದಳಿ ಶ್ರೀಶೈಲಕ್ಕೆ, ಇನ್ನು ಉಳಿದ ಎಲ್ಲ ಶರಣರು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲಿ ಬರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಬ್ಬರನ್ನ ಬಿಟ್ಟು ಹೋಗ್ತಾರೆ, ರೇಚಯ್ಯ ಶರಣರು ಬಿಟ್ಟು ಹೋಗ್ತಾರೆ. ಅಲ್ಲಿ ಇದೆ ನಮ್ಮ ಉಳುವಿ ಶಿವಪುರದ ಕಡೆ ಗುರುಮೂರ್ತಿ ದೇವಸ್ಥಾನ ಅಂತ ಈಗ ಇತ್ತೀಚೆಗೆ ಕರೀತಾರೆ. ಅದು ಈ ನೀವೇನ್ ಕುಂತಿರಲ್ಲ, ಈ ಭಾಗ ಕೇಳ್ತಾರೆ. ಉಳುವಿಯ ಪೂರ್ವ ದಿಕ್ಕಿನಲ್ಲಿ ಇಳಿಜಾರ ಗಂಪರಂಗಳ ಮಧ್ಯದಲ್ಲಿ ಮೂಕನಂದದಲ್ಲಿ ಕರುಣಿ ಬಸವಣ್ಣ ಚನ್ನಬಸವಣ್ಣ ಬಂದು ನಿಲ್ಲಿಸ್ತಾನೆ. ಇದೇ ಭಾಗ ಕೇಳ್ತಾರೆ. ಮುಂದೆ ರೇಚಯ್ಯ ಮತ್ತು ಸಂಗನು ಇರುವ ಮುಂದಣ ರಂಗಮಂಟಪ ಶರಣರ ಆಟಕ್ಕೆ ಕುರುವಾಗುತ್ತೆ. ಶರಣರು ಮುಂದೆ ಎಲ್ಲರೂ ಬರ್ತಾರೆ. ಶರಣರು ಜನನ ಮರಣ ವಿರಹಿತರು. ಯಾರು ಅಂದ್ರೆ ಬ್ರಹ್ಮ ವಿಷ್ಣಾದಿ ದೇವತೆಗಳಿಗೂ ಸಾವುಂಟು ಎಮ್ಮವರು ಸಾವನರಿಯರು. ಜೀವಂತ ಇದ್ದಾಗ ಅರ್ಥ ಮಾಡ್ಕೊಡ್ರಿ, ಜೀವಂತ ಇದ್ದಾಗ ಈ ದೇಹವನ್ನ ಲಿಂಗ ಮಾಡಿಕೊಳ್ಳುವ ಯೋಗ ಧರ್ಮ ಯಾವುದಾದ್ರೂ ಈ ಜಗತ್ತಿನಲ್ಲಿ ಇದೆ ಅಂದ್ರೆ ಅದು ಬಸವ ಯೋಗ, ಅದು ಶಿವಯೋಗ. ಜೀವಂತ ಇದ್ದಾಗ ಈ ಪಂಚಭೂತಗಳಿದಾವಲ್ಲ, ಈ ಕರಣಗಳು, ಎಷ್ಟು ಕೋಟ್ಯಾಂತರ ಕರಣಗಳಿದಾವಲ್ಲ, ಈ ದೇಹವನ್ನ ಲಿಂಗ, ಈ ಕರಣಗಳೆಲ್ಲವೂ ಏನಾಗಬೇಕು, ಲಿಂಗ ಕಿರಣಗಳಾಗಬೇಕು. ಈ ದೇಹ ಬಯಲಾಗಬೇಕು. ಯಾವಾಗ ಸತ್ತ ಮೇಲೆ ಐಕ್ಯವಲ್ಲ, ಜೀವಂತ ಇದ್ದಾಗ ಐಕ್ಯ ಆಗಿತ್ತೋ ಇಲ್ಲೋ. ಎಲ್ಲ ಶರಣರದು ಬಾಡಿ ಬಯಲಾಗಿತ್ತೋ ಇಲ್ಲೋ. ಉದಾಹರಣೆ ಹೇಳ್ರಿ, ಅಲ್ಲಮ ಪ್ರಭು ಬಾಡಿ ಹೆಂಗಿತ್ತು, ಬಯಲು. ಎಲ್ಲಿ ಸಿದ್ದರಾಮೇಶ್ವರ ಹತ್ರ ಅಲ್ಲಿ ಸೊನ್ನಲ್ಲಿ ಹೋಗಿ ಎಲ್ಲಿದ್ದಾನೆ ನಿಮ್ಮ ಒಡ್ಡರಾಮ ಅಂತ ಕೇಳಿದ್ರು, ವ್ಯಂಗ್ಯ ಹಾಡಿದ್ರು. ಅವ್ರು ಸುಮ್ ಬಿಟ್ರ, ಕೊಡ್ಲಿ ಆರೆ ಕಲ್ಲಿಗೆ ತಗೊಂಡು ಎಸ್ತರು ಹೊಡೆದ್ರು. ತಾಗಿದ್ವ ಅವ್ರಿಗೆ? ಆ ಕಡೆ ಎಸ್ತರಿ, ಈ ಕಡೆ ಬಿದ್ವು, ಈ ಕಡೆ ಎಸ್ತರಿ, ಅವ್ರಿಗೆ ಬಿದ್ವೆ ಹೊರತು ಅವ್ರಿಗೆ ಬೀಳ್ಲ ಇಲ್ಲ. ಬಾಡಿ ಏನಾಗಿತ್ತು, ಲಿಂಗ ಶರೀರ ಆಗಿತ್ತು. ಹಂಗಾಗಿ ಪ್ರತಿಯೊಬ್ಬ ಶರಣರು ಅಷ್ಟೇ. ಅಲ್ಲಿ ಎಳೆಯೂಟೆ ಶಿಕ್ಷೆ, ನೀವು ಬರೀ ಜನಪದ ಸಾಹಿತ್ಯ ಅಷ್ಟೇ ಓದ್ಬೇಡ್ರಿ, ಎಲ್ಲ ಸಾಹಿತ್ಯವನ್ನ ಎಕ್ಕಿ ನೋಡ್ಬೇಕು. ಎಳೆ ಊಟೆ ಶಿಕ್ಷೆ ಹಿಂಗೆ ಎಳಿತಾ ಇದ್ರೆ ಅಲ್ಲಿ ಬಯಲಾಗಿ ಇನ್ನೊಂದ್ ಕಡೆ ನಿಂತ್ಕೊಂಡು ನಗ್ತಿರ್ತಾರಂತವ್ರು ಶರಣರು. ಆಮೇಲೆ ಭೂಮಿ ಬಿಟ್ಟು ಅಂತರದಲ್ಲಿ ಬಾಡಿ ಹೋಗ್ತಾ ಇರುತ್ತೆ. ಅಂದ್ರೆ ಪಂಚಭೂತಗಳು ಸಹ ಶರಣರಿಗೆ ಶರಣರಿಗೆ ಎದುರ್ಬೇಕವು. ಯಡಿಯೂರು ಸಿದ್ದಿಂಗ್ಲೇಶ್ವರು ಹಿಂಗೆ ಹೊಳೆ ದಾಟ್ಬೇಕಾದ್ರೆ ಏನಾಗ್ತಿತ್ತು ಹೊಳೆ ದಾರಿ ಬಿಡ್ಬೇಕು. ಪಂಚಭೂತಗಳು ಟಚ್ ಇಲ್ಲ. ಅಲ್ಲಿ ಮೋಳಿಗೆ ಮರಾಯ ಕಟ್ಟಿಗೆ ಒಯ್ಬೇಕಾದ್ರೆ ಕಟ್ಟಿಗೆ ಹೆಂಗಿತ್ತು, ತಲೆಗೆ ಟಚ್ ಇಲ್ಲ ಕಟ್ಟಿಗೆ. ಅರ್ಥ ಮಾಡ್ಕೊಡ್ರಿ, ಶರಣರು ಅಂದ್ರೆ ಯಾರು, ಲಿಂಗಾಂಗ ಸಾಮರಸ್ಯವನ್ನ ಪಡೆದಂತ ಶರಣರು. ಅದಕ್ಕೆ ಎಲ್ಲ ಶರಣರು ನಾವು ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳಿದಾರೆ. ಯಾವಾಗ ಹುಟ್ಟುತ್ತಾರೆ, ನಾವು ಬಯಲಾಗಿ 770-80 ವರ್ಷಕ್ಕೆ ಅಂತ ಹೇಳ್ತಾರೆ ಅವರು. ಅವ್ರು ಬಯಲಾಗಿದ್ದು 1196ರಲ್ಲಿ ಪ್ಲಸ್ 770-80 ಅಂದ್ರೆ 1966-76-86 ಈ ರೇಂಜ್ನಲ್ಲಿ ಶರಣರು ಹುಟ್ಟಿದ್ದಾರೆ. ನಿಮ್ಮ ಎಲ್ಲ ಡೇಟ್ ಆಫ್ ಬರ್ತ್ಗಳು ನಮ್ಮ ವಕೀಲರಿದ್ದ ಹಿಡಿದು ಎಲ್ಲ ಡೇಟ್ ಆಫ್ ಬರ್ತ್ ಬೇಕಾದ್ರೆ ನೋಡ್ರಿ, 66ರಿಂದ 86 ಒಳಗೆ ಇದಾವೆ. ಶರಣರು ಆ ಟೈಮಲ್ಲಿ ಹುಟ್ಟಿದ್ದಾರೆ. ಶರಣರ ಹುಟ್ಟು ಬೇರೆ, ಅವರು ಸ್ಪ್ರೆಡ್ ಆಗೋದು ಬೇರೆ. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಕಾಲಜ್ಞಾನವನ್ನ. ಹುಟ್ಟು ಬೇರೆ, ಬೂದಿ ಮುಚ್ಚಿದ ಕೆಂಡದಂಗೆ ನಾವೆಲ್ಲ ಇರ್ತೀವಿ. ನಾವು ಸ್ಪ್ರೆಡ್ ಆಗ್ಬೇಕಾದ್ರೆ ಹೇಳ್ತಾರ ಅವರು, ನೆತ್ತರ ಕಾವಲಿ ಅರಿದಾಗ ಮರ್ತಕ್ಕೆ ಸತ್ಯವಂತರು ಬರುತ್ತಾರೆ ಮಕ್ಕಳೀರ. ಪಾಯಿಂಟ್ಸ್ ನೋಡ್ರಿ, ನೆತ್ತರ ಕಾವಲಿ ಅರಿಬೇಕಂತ ಆವಾಗ ಬರ್ತಾರೆ ಅಂತ ಹೇಳ್ತಾರೆ. ಅಕ್ಮಾಯುತ್ತವ್ರು ಹೇಳ್ತಾರೆ, 2 ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ, ಆ ಖಂಡ ಮಡದೀತು. ಖಂಡ ಅಂದ್ರೆ ಎಷ್ಟು? ಖಂಡ ಅಂದ್ರೆ ಏಷ್ಯಾ ಖಂಡ ಅಂದ್ರೆ ಎಷ್ಟು ದೇಶಗಳಿದಾವೆ? ಯುರೋಪ್ ಖಂಡ ಅಂದ್ರೆ ಎಷ್ಟು ದೇಶಗಳಿದಾವೆ? ನೋಡ್ರಿ, ಅವ್ರು ಏನ್ ಹೇಳ್ತಾರೆ, 2 ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ, ಆ ಖಂಡ ಮಡದೀತು. ಇದು ಪಾಸಿಬಲ್ ಅಂತಿರೋ ಅಥವಾ ಇಲ್ಲ ಅಂತೀರೋ, ಸುಳ್ಳು ಅಂತಿರೋ? ಟ್ರಂಪ್ ಹೇಳ್ತದಾನೆ, ಇಡೀ ಭೂಮಿಯನ್ನ 150 ಸರಿ ಸುಡುವಷ್ಟು ಶಕ್ತಿ ನನಗಿದೆ ಅಂತ ಹೇಳ್ತಾನೆ. ಟ್ರಂಪ್ ಅಷ್ಟೇ ಅಲ್ಲ, ರಷ್ಯಾದ ಹತ್ರ ಇದೆ, ಉತ್ತರ ಕೊರಿಯಾದ ಹತ್ರ ಅವನ ಇದೆ, ಭಾರತದ ಹತ್ರ ಇದೆ, ಪಾಕಿಸ್ತಾನ, ಎಲ್ಲರ ಕಡೆಗೂ ಇದಾವೆ. ಯುದ್ಧ ಆಡ್ಬೇಕಂತ ಇಲ್ಲ, ಬರೀ ಬಟನ್ನು. ನಡೀತದ ಇಲ್ಲ ಯುದ್ಧ? ನಡೀತದೆ ಇಲ್ಲ, ಏನ್ ಬೇಕಾದ್ರೂ ಆಗ್ಬೋದು.
ನೀಲಾಂಬಿಕೆ ತರ ಹೇಳ್ತಾರೆ, 4 ದಿಕ್ಕಿನ ಮೂಲೆ ಏಕಾಗಿ ಅದರಿತು. ಜ್ವಾಲಾಮುಖಿ ಹೇಳ್ತಾ ಇದ್ದಾರೆ, ಯುದ್ಧ ನಡೀತಾ ಇದೆ. ಕೊನೆ ಸೂಚನೆಗಳನ್ನ ಹೇಳ್ತಾರೆ ಕಾಲಜ್ಞಾನದಲ್ಲಿ, ಕೊನೆ ಸೂಚನೆಗಳನ್ನ. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬರಲು ತಂದೆಯನು ಕಂದ ನಿರಿದಂದು ಬಂದೀತು ಪ್ರಳಯ ಸರ್ವಜ್ಞ. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬರಲು ತಂದೆಯನು ಕಂದ ನೀರಿದಂದು. ನಡೆದಿದೆ ಇಲ್ಲೋ ಘಟನೆ? ನಿಮ್ ಬೆಳಗಾಂ ಕಡೆ ಆಗಿದೆ, ಬೇರೆ ಬೇರೆ ಕಡೆ ಆಗಿದೆ. ಬಂದೀತು ಪ್ರಳಯ ಸರ್ವಜ್ಞ. ಇದು ಜಸ್ಟ್ ಈ ಒಂದು 15 ದಿವಸದಲ್ಲಿ ಆಗಿದೆ. 2 ಗ್ರಹಣಗಳು ಆಗಿದ್ದಾವೆ. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಲ್ಲಿ ಬಂದಿದೆ. 14 ದಿನದಲ್ಲಿ ಗ್ರಹಣ ಆಗಿದೆ, 2 ಗ್ರಹಣಗಳು. ಮತ್ತೆ ಬೇಸಿಗೆಯ ಬಿಸಿಲಲ್ಲಿ ಬೀಸೀತು ಬಿರುಗಾಳಿ, ದೇಶ ಮಂಡಲವ ಮುಸುಗೀತು ಸುವಿ, ಮೋಸ ಮಾಡಿತು. ಅದು ಆಗಿದೆ, ಜಸ್ಟ್ ಇದರಲ್ಲಾಗಿದೆ. ಆಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಧೂಮಕೇತು ಮೂಡೋದಾಗಿದೆ. ಸೊ ಈ ಎಲ್ಲ ಆ್ಯಂಗಲ್ಸ್ ಅನ್ನ ಅವ್ರು ಹೇಳ್ತಾರೆ, ಕೊನೆ ಸೂಚನೆಗಳನ್ನ ಹೇಳ್ತಾರೆ. ಯಾವ ಟೈಮ್ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದರೆ ಉಳಿಯುವ ತಾಣ ಉಳುವಿಯಿಂದ ಬೆಳಗಾವಿ, ಉಳುವಿಯಿಂದ ಬಂಕಾಪುರ, ಉಳುವಿಯಿಂದ ಸೊರಬ, ಇದು ಸೇಫೆಸ್ಟ್ ಝೋನ್. ಭಕ್ತಾದಿಗಳೆಲ್ಲ ಈ ಕಡೆ ಹೋಗ್ರಿ ಅಂತ ಹೇಳ್ತಾರೆ ಅವರು. ನೀವು ಕೇಳ್ಬೋದು, ಬೀದರು ನಮ್ ಬಸವ ಕಲ್ಯಾಣ ನಾವು ಬಹಳ ಅಭಿವೃದ್ಧಿ ಮಾಡ್ತಾ ಇದೀವಿ, ಅದು ಸೇಫೆಸ್ಟ್ ಅಲ್ವಾ? ನೀವು ಕಾಲಜ್ಞಾನಗಳ 1000 ಪುಟಗಳ ಕಾಲಜ್ಞಾನ ಎಕ್ಕಿ ನೋಡಿದ್ರೆ 1 ಪಾಯಿಂಟ್ಸ್ ಇಲ್ಲ ಅಲ್ಲಿ. ಆ ಭಾಗದ ಹೆಸರುಗಳೇ ಇಲ್ಲ. ಅವ್ರು ಹೇಳ್ತಾರೆ, ಬೀದರ್ ಕಡೆಗೆ ಉತ್ತರ ಭಾರತದ 18 ರಾಜ್ಯದ 9 ಕೋಟಿ ಜನ ಬೀದರ್ ಕಡೆಗೆ ಬರ್ತಾರೆ. ಅಲ್ಲಿ ಕೋಟೆಯ ಕಲ್ಲುಗಳು, ಬೀದರ್ ಕೋಟೆಯ ಕಲ್ಲುಗಳು ಒಲೆಗುಂಡಿಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಅವರು. ಹಂಗಾಗಿ ಇದು ಸೇಫೆಸ್ಟ್ ಝೋನ್. ನಾನು ಪದೇ ಪ್ರತಿ ವರ್ಷ ಹೇಳ್ತೀನಿ, ಈ ಜಾಗದ ಕಡೆಗೆ ಲಕ್ಷ್ಯ ಕೊಡ್ರಿ. ಅದರಲ್ಲೂ ನಿಮ್ಮ ಸೇಫೆಸ್ಟ್ ಝೋನ್ ನಿಮ್ಮದು ನಮ್ಮ ಅಕ್ಕಮದೇವಿ ತಾಯಿಯವರ ಆಶ್ರಮನೂ ಇದೆ, ಅದು ಸೇಫೆಸ್ಟ್ ಝೋನ್ದಲ್ಲೇ ಬರುತ್ತೆ. ನೀವೆಲ್ಲ ಈ ಬೆಳಗಾಮು ಸುತ್ತಮುತ್ತ ಇರೋರು ಎಲ್ಲರೂ ಸೇಫೆಸ್ಟ್ ಝೋನ್ದಲ್ಲೇ ಇದ್ದೀರಿ, ಅದರಲ್ಲಿ 2 ಮಾತಿಲ್ಲ. ಅಂದರೆ ಬೇರೆ ಹೊರಗಿನ ಜನ ಎಲ್ಲ ಈ ಕಡೆ ಬರ್ತಾರೆ ಅಂತ ಹೇಳ್ತಾರೆ ಅವರು. ಸೇಫ್ ಇದ್ರೂ ಸಹ ಒಳ್ಳೆ ಗುಣಗಳನ್ನು ಅಳವಡಿಸ್ಕೋಬೇಕು. ಇಲ್ಲಿ ಬಂದರೂ ಸಹ ಇಲ್ಲಿ ಫಿನಿಶ್ ಅಂತ ಹೇಳ್ತಾರೆ ಅವರು. ನೋಟ ಮಾತ್ರದಿಂದ ಗೊತ್ತಾಗುತ್ತೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಇದಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮುಂದೆ ಇಡೀ ಭೂಮಂಡಲದ ಲೀಡರ್ ಯಾರು ಅಂದ್ರೆ ಚನ್ನಬಸವಣ್ಣ ಅಂತ ಎಲ್ಲ ಕಾಲಜ್ಞಾನಿಗಳು ಹೇಳ್ತಾರೆ. ಭಾರತ ದೇಶದ ಒಬ್ಬ ಗುರುವಿನ ಹ್ಯಾಂಡ್ ಓವರ್ನಲ್ಲಿ ಇಡೀ ಭೂಮಂಡಲ ಆಗುತ್ತೆ. ಆ ಗುರು ಶರಣ ಅಂತ ನಾಸ್ಟ್ರಡಮಸ್ ಹೇಳ್ತಾನೆ. ಶರಣ ವಿಲ್ ಬಿ ಚೀಫ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾನೆ ಅವನು. ನಮ್ಮ ಎಲ್ಲ ಕಾಲಜ್ಞಾನಿಗಳು ಮುಂದಿನ ಲೀಡರ್ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಹಂಗಾಗಿ ಆ ಪರಶಿವನ ಅವತಾರ ಚನ್ನಬಸವಣ್ಣನವರು